ಬಂದೆ ಒಂದು ಶೋಗೆ. ನಿಮಗೆ ಎಲ್ಲ ಒಂದು ಶಾರ್ಟ್ ಕ್ಲಿಪ್ಪಿಂಗ್ ಥರ ಹಾಕ್ತೀನಿ, ನೋಡ್ಕೊಳ್ಳಿ. ಎರಡಾಗಿದೆ ಏನು ಐ ಡೋಂಟ್ ನೋ, ಇಟ್ ಇಸ್ ವೆರಿ ಡಾರ್ಕ್. ಗಣೇಶ್, ನಿಮ್ದೊಂದು ರಿವ್ಯೂ ಬೇಕಿತ್ತಲ್ಲ ನನಗೆ. ಏನಕ್ಕೆ ಏನಕ್ಕೆ ಎಲ್ಲ ಫಾರ್ಮಲ್ ರಿವ್ಯೂ ಅಲ್ಲ ಲಾಸ್ಟ್ ಅಲ್ವಾ, ಹೆಂಗೆ ಅನಿಸ್ತಿದೆ ಅಂತ ಎಲ್ಲ ಒಂದು ಸಿಂಬಲ್ ಕೊಟ್ಟಾಗ ಅರ್ಸ್ಬಾರ್ದಪ್ಪ, ಹೇಳ್ಬೇಕು ಬಾಯ್ಬಿಟ್ಟೆ. ಚೆನ್ನಾಗಿತ್ತು, ಚೆನ್ನಾಗಿರಲಿಲ್ಲ, ಎಲ್ಲ ಮಿಕ್ಸ್ ಫೀಲಿಂಗ್ಸು. ಏನು ಹೇಳೋಕ್ಕಾಗಲ್ಲ, ಏನು ಬಿಡೋಕ್ಕಾಗಲ್ಲ, ಅಷ್ಟೇ. ಹೇಳ್ತೇಜು ಏನಾದರೂ ಸ್ವಲ್ಪ ನಾನು ಕಂಟೆಂಟ್ ಕೊಡು. ಈಗ ಬಂದಿದ್ದೀನಿ ಆಮೇಲೆ ಎಷ್ಟು ಹಂಗೆ ನೆನೆಯಿಂದ ಎಸ್ಕೇಪ್ ಆಗ್ತದೆ. ಬೈ ಬಾಯ್. ಲಾಸ್ಟ್ ಡೇ ಕ್ಯಾಮ್ರಾದಲ್ಲಿ ಹೌದು ಹಿಂಗೆ. ಹೌದಾ, ನಂಗೇನು ವೇರ್ಡ್ ಅನಿಸ್ತಿಲ್ಲ, ನಾರ್ಮಲ್ ಆಗೇನು. ಹೇಳ್ತೇಜು ಅಫಿಷಿಯಲಿ ಇವತ್ತು ನಮ್ಮ ಲಾಸ್ಟ್ ಡೇ ಆಫ್ ಕಾಲೇಜ್. ನೀನು ಸ್ಟೂಡೆಂಟ್ ಇವತ್ತು ರಿಹರ್ಸಲ್ ಅಂತ. ಇಲ್ಲ ಇಲ್ಲ, ಇವಳು ಲಾಸ್ಟ್ ಡೇ ಆಗಲ್ಲ, ಕಾಸ್ ಇವಳು ಕ್ಲಾರೆಟ್ ಹುಡುಗಿ, ಡಿಗ್ರಿ ಲಾಸ್ಟ್ ಡೇ. MBAನೂ ಇಲ್ಲೇ ಮಾಡ್ತಾಳೆ. ಸ್ಟೇಜು ಕಂಟಿನ್ಯೂ. ಹೇಳು ಏನಾದರೂ. ಇಲ್ಲಿ ಡಾಕಾಗಿ ಬರ್ತಿದೆ ಅಷ್ಟೇ. ಎಂಟ್ರಿ ಕೊಡ್ತಿದ್ದೀವಿ ನಮ್ಮ ಏನು ಭಯಂಗಿಲ್ಲ. ಥ್ಯಾಂಕ್ಸ್. ಕ್ಯಾಮ್ರಾ ಬೈಬೇಕು, ಅಂದ ಕ್ಯಾಮ್ರಾ ಎಲ್ಲ ಬೈಬಾರ್ದು. ಇಲ್ಲ ನಾನು ಇವತ್ತು ಲಾಸ್ಟ್ ಡೇ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ, ಅಪ್ಲೋಡ್ ಮಾಡೋದು. ವ್ಲಾಗ್ ಮಾಡಿ ಸ್ಟೋರೇಜ್ ಫುಲ್ ಆಗಿ ಇವತ್ತು ತುಂಬಿಸ್ಬಿಡ್ತಾಳೆ. ಏನು ಮಾಡ್ತೀನಿ ಹೇಳು ಇನ್ನೊಂದ್ಸಲ. ನಿನ್ನ ಒಂದು ತುಂಬ ಸಾಕ್ಬಿಡ್ತಾಳೆ ಬಿಸಿ ಜಮ್ಮನ್ ಬೇಕಂದ್ರೆ ವ್ಲಾಗ್ ಸರ್. ಏನಾಗುತ್ತೆ ಮಾಡಬಾರ್ದಾ ವ್ಲಾಗ್ನ? ಹಾಯ್ ಮ್ಯಾಮ್. ಲಾಸ್ಟ್ ಡೇ ಅಲ್ವಾ, ಅದಕ್ಕೆ ಹಾಯ್ ಶೌರ್ಯ. ಇದು ನಾವು ಫಸ್ಟ್ ಇಯರ್ಗೆ ಇದ್ದಾಗ ಕೂರ್ತಿದ್ದೆ BBA ಕ್ಲಾಸ್. ಇದು ನಾನು ಇವಾಗ ನಾವು ಫೈನಲ್ ಇಯರ್. ನಮ್ದು ಆ್ಯಕ್ಚುಲಿ ಥರ್ಡ್ ಫ್ಲೋರಲ್ಲಿ ಇದ್ದಿದ್ದು. ಇದು ಅಡ್ಮಿನ್ ಬ್ಲಾಕ್, ನಾವು ನೆಕ್ಸ್ಟ್ ಬ್ಲಾಕಲ್ಲಿ ಇರ್ತಾ ಇದ್ವಿ. ಫೈನಲ್ ಇಯರ್ ಆಲ್ಮೋಸ್ಟ್ ಕಲಿದ್ದು ನಾವು ನೆಕ್ಸ್ಟ್ ಬ್ಲಾಕಲ್ಲಿ. ನಾನು ಪ್ರಿಂಟೇ ಮಾಡಿಸಿಲ್ಲ, ಇವರೆಲ್ಲ ಮಾಡಿಸ್ಬಿಟ್ಟವ್ರೆ. ಕಲರಲ್ಲೂ ನಮ್ಗೆ ತಲೆ ತಿಂತಾರೆ. ಈ ಕಲರ್ ಆ ಕಲರ್ ನಂದೊಂದು 1 ಮಂತ್ ಶ್ರಾಮ ಅನ್ಭವಿಸ್ಬಿಟ್ಟಿದೆ. ಅಚೀವ್ಮೆಂಟ್ ನಿನ್ನ ಅಚೀವ್ಮೆಂಟ್ ತೋರ್ಸೆ. ನೋಡು ಅಚೀವ್ಮೆಂಟ್ 3 ವರ್ಷದ 300 ರೂಪಾಯಿ ಮುಗಿಸಿದೀವಿ. 3 ವರ್ಷದ 300 ರೂಪಾಯಿ ತಿನ್ನಾಗಿದೆ ನಿಂಗಿಂತ ನಮ್ದು ತಿನ್ನೆ ಗೈಸ್. ಇವತ್ತೆಲ್ಲ ರಿಪೋರ್ಟ್ ಕತೆ ನಾನು ಒಬ್ಳಿಗೆ. ನೀನು ಹುಡುಗಿನ ಇಲ್ಲ, ಅವಳು ಆಲ್ರೆಡಿ ತಂದ್ಬಿಟ್ಟವಳೆ. ನಂಗೆ 2 ಕಾಪೀಸ್ ಬೇಕು. ಇಲ್ಲ ಬೇಜಾರೇನಾಗಿಲ್ಲ, ಸುಮ್ಮನೆ ರೇಗಿಸ್ತೀನಿ. ನಾನು ನಿನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಕೀರ್ತನ. ನಾನು ಸೀರಿಯಸ್ ಆಗಿ ಹೇಳಿಲ್ಲ ಶಿವರಾಜ್. ಕೀರ್ತನ ಲೈಫಲ್ಲಿ ಯಾವತ್ತೂ ಸೀರಿಯಸ್ ಆಗಿ ತಗೊಂಡ್ಬಾರ್ದು. ಥ್ಯಾಂಕ್ಸ್. ತಗೊಂಡ್ಬಾರ್ದು, ನಾವು ಮಾತಾಡೋದ್ರ ಅನಾನಿಮಸ್ ಮೆಸೇಜ್ಗಳ ಥರ ಡಿಲೀಟ್ ಮಾಡ್ಬೇಕು. ಗಣೇಶ್ ಅದೇ ಥರ ಫೇಸ್ ಮಾಡೋಕ್ಕೆ ಧೈರ್ಯ ಇಲ್ಲ ನಮ್ಮನ್ನ. ನೋಡಿ ಇವಳ್ದು ಸೇಮ್ ಬಟ್ಟೆ ನೋಡು. ಏಜು 20 ಇಯರ್ಸ್ ಆದ್ಮೇಲೆ ಇವರಿಬ್ರು ಮೀಟ್ ಆಗಿರೋದು ಕೋಇನ್ಸಿಡೆನ್ಸ್ ಆಗಿದೆ. ಕೋಇನ್ಸಿಡೆನ್ಸ್ ನೈಸ್. ಕೆಡ್ದಾಗೈತೆ ಕೇಳಕ್ಕೆ, ಕಮೆಂಟ್ ಮಾಡಿ. ಕೆಡ್ದಾಗಿದೆ. ಇವಳಿಗಿಂತ ಕೆಡ್ದಾಗಿರಲ್ಲ, ಇವಳು ಆಡಿದ್ರೆ ಕ್ಯೂಡನ್ಗೂ ಕಿವಿಯಲ್ಲಿ ರಕ್ತ ಬಂದ್ಬಿಡುತ್ತೆ. ಕ್ಯೂಡ ನೋ ಗಾಡ್. ನಾನು ಇಂಟ್ರೋ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಬ್ಲಾಗ್ ಅಂತೂ ಮಾಡ್ತಿದ್ದೀನಿ.
ಆಯ್ತು ಎಷ್ಟು ಹೇಳಿದ್ರು ಸರಿ ಹೋಗೋದೇ. ಏನು ಮಾಡೋದು? ಕಶಿಶ್ ಅಂತ ಹೇಳು. ಸೇ ಸಮಥಿಂಗ್ ಬ್ರೋ. ಫೈನಲ್ ಕನ್ನಡ ಬರೋಲ್ಲ ಗೈಸ್, ಸಜೆಸ್ಟ್ ಮಾಡ್ಕೊಳ್ಳಿ. ಹಾಂ ಟೆಲ್. Okay, so I'm completing my report, attendance with the final paper. Okay, after that closing and never opening it again. Bye bye. Real struggle. Oh, Kashish, Papa. She did so much of Kashish and Kirtana. Kashish and Kirtana. That is, I guess, more than me, Kirtana support. Yes. Because to God combination If what ಕಾಲೇಜಿಗೆ ಬರ್ಬೇಕು ಅಂತ ಹೇಳೋದು. ಕಾಲೇಜಿಗೆ ಬರ್ತೀನಿ, ಕ್ಲಾಸಿಗೆ ಬರಲ್ಲ. ಈಗ ಬಂದರೆ ನಾನೇನು ಹೇಳಕ್ಕೆ ಬಂದೆ ಮರ್ಸ್ಬಿಟ್ಟೆ. ಕರೆಂಟ್ ರಿಪೋರ್ಟ್ ಬಗ್ಗೆ ಇವರೆಲ್ಲ ವೀಕ್ ವೈಸ್ ರಿಪೋರ್ಟ್ ಮಾಡಿದ್ರೆ ನಾನು ಡೇ ವೈಸ್ ರಿಪೋರ್ಟ್ ಮಾಡಿದ್ದೀನಿ. ಅದಕ್ಕೆ ತುಂಬ ಕಷ್ಟ, ಸಾಧನೆ ಮಾಡಿದೆ. ಇವಳು ಟುಂಟುನ್ ಆಂಟಿ ನಿರ್ಮಲಾ. ಹಾಂ, ಇವಳು ಹೇಳ್ತಾ ಇದ್ದಲ್ವಾ, ಏನೋ ಹೇಳಕ್ಕೆ ಬಂದೆ ಮರ್ತೋಯ್ತು ಗೈಸ್. ನೆನೆಸ್ಕೊಂಡು ಹೇಳ್ತೀನಿ, ಏನೋ ಕೇಳಕ್ಕೆ ಬಂದಿದೆ. ನನ್ನ ಪ್ರಾಬ್ಲಮ್, ಸಾರಿ, ದಿಸ್ ಇಸ್ ದ ನನ್ನ ಪ್ರಾಬ್ಲಮ್. ಇದು ತಪ್ಪೆ. ಎಂತ ಮತ್ತೆಂತ ನೋಡೋದು, ಸೈ ಆಗತ್ತೆ ನನಗೆ. ಹಾಂ, ಇದೇ ನನ್ನ ಪ್ರಾಬ್ಲಮ್. ಇವಳು ನನ್ನ ಪ್ರಾಬ್ಲಮ್ ಟು. ಅಫ್ಕೋರ್ಸ್ ಎಸ್. ಹೋಗೋಣ ಗೈಸ್, ರಿಪೋರ್ಟ್ ಸ್ವಲ್ಪ ಮಾಡ್ಕೊಂಡು ಬರೋಣ ಗೈಸ್. ಇವಾಗ ಲೈಬ್ರರಿಗೆ ಹೋಗ್ತಾ ಇದ್ದೀವಿ ನಾವು ನಮ್ಮ ಲಿಖಿತ್ ಸರ್ ಜೊತೆ. ಏನಾದರೂ ಹೇಳು ಲಿಖಿತ್. ಈ ಅಮ್ಮನ ಬರೀ ಇದೆ, ನನ್ನನ್ನು ಬರೀ ಟಾರ್ಚರ್. ಇವರು ನಮ್ಮ ಕನ್ನಡ ಟೀಚರ್ಸ್. ಹಾಯ್ ಸರ್, ವ್ಲಾಗ್ಗೆ ಸರ್. ಹಾಯ್ ಮ್ಯಾಮ್. ಏನಕ್ಕೆ ವ್ಲಾಗ್ ಮ್ಯಾಮ್? ವ್ಲಾಗ್ ಯೂಟ್ಯೂಬ್ಗೆ. ಲಾಸ್ಟ್ ಡೇ ಅಲ್ವಾ ಮ್ಯಾಮ್ ಡಿಗ್ರಿದು ನಮ್ಮದು, ಅದಕ್ಕೆ ಒಂದಿನ ಮೆಮೊರಿಗೆ ಇಟ್ಕೊತಾ ಇದ್ದೀವಿ ಎಲ್ಲರನ್ನೂ ತೋರಿಸ್ಬಿಟ್ಟು. ಅಷ್ಟೇ ನೋಡಿ ಗೈಸ್, ಎಷ್ಟು ಸ್ವೀಟ್ ಇರ್ತಾರೆ ನಮ್ಮ ಟೀಚರ್ಸ್. ಲೈಬ್ರರಿಗೆ ಇಂಟರ್ವ್ಯೂ ಇಲ್ಲಿಗೆ ಬಂದಿದ್ದೀವಿ. ಇದು ನಮ್ಮ ಲೈಬ್ರರಿ. ಇವತ್ತು ಇಲ್ಲಿ ರಿಪೋರ್ಟ್ ಎಡಿಟ್ ಮಾಡಿ ನೋಡಿ ಗೈಸ್, ನಂದು ರಿಪೋರ್ಟ್ ಎಷ್ಟು ಪೇಜ್ ಮಾಡಿರೋದು? ನನ್ನ ಟೋಟಲ್ 55 ಪೇಜಸ್ ಇದೆ ನಮ್ಮದು ರಿಪೋರ್ಟ್. ಮುಗಿಯಲ್ಲ ನಂದು ಇವತ್ತು ರಿಪೋರ್ಟ್ ಅಂತ. ಲಿಖಿತ್ ಅಂತ ಇವನು ನನ್ನ ಜೊತೆ ರಿಪೋರ್ಟು ಏನಾದರೂ ಕಷ್ಟ ಅನುಭವಿಸ್ತೀನಿ. ಪ್ರಾಕ್ಟೀಸ್. ಹಾಯ್ ಮಾಡ್ಬಿಡೆ ಎಲ್ಲರೂ. ಗೈಸ್, ಇದು ನೆಕ್ಸ್ಟ್ ಬ್ಲಾಗ್ಸ್. ನಮ್ಮ ಗ್ರ್ಯಾಜುಯೇಷನ್ ಡೇ ನಡೆಯೋದು ಇಲ್ಲೇ. ರೋಲ್ ನಂಬರ್ ವೈಸ್ ಕೊಡ್ಬೇಕಂತ ಗೈಸ್. ಡೆಫಿನೆಟ್ಲಿ ಇದನ್ನು ಪೋಸ್ಟ್ ಮಾಡ್ತೀನಿ. ನಾ ಸೀಟ್ ಮಾಡ್ರೆ ಗ್ರ್ಯಾಜುಯೇಷನ್ ಡೇ ಪ್ರಾಕ್ಟೀಸ್ ನಡೀತಾ ಉಂಟು. 1 hour ಆಯ್ತು ಗೈಸ್. ನೋಡಿ ಮಾಡಿಸ್ತಾವಳೆ. 22 minutes ಗೈಸ್. ಇನ್ನು ಓಡಾಡಿಸ್ತಾನೆ ಅವರೇ, ಅವ್ರದ್ದು ಮುಗಿತಾನೆ ಇಲ್ಲ. ಎಲ್ಲರೂ ಗುಂಡಿಸ್ಕೊಂಡು zero management from ಕಾಲೇಜೇ ಬರುತ್ತೆ. ನೋಡಿ ಗೈಸ್, ಹೈಲೈಟ್ ಚೆನ್ನಾಗಿದ್ದಾರೆ. ಇದನ್ನು ನಾವು ಫಾಲೋ ಮಾಡ್ದಂಗೆ ಗೈಸ್. ಆಲ್ರೆಡಿ 1 hour ಇಷ್ಟು ತನಕ ಮಾಡಿದ್ದಾರೆ, ತಿರ್ಗಾ ಮಾಡ್ತಿದ್ದಾರೆ. ಪ್ಯಾರಿಸ್ ಹಾಲಲ್ಲೇ ಮಾಡ್ಬೋದಿತ್ತು, ಇವರು ತೊಗೊಬಂದು ನೆಕ್ಸ್ಟ್ ಬ್ಲಾಕಲ್ಲಿ ಮಾಡ್ತಿದ್ದಾರೆ. ಜಾಗ ಸಾಲಲ್ಲ. ಯೂಟ್ಯೂಬ್ಗೆ ಹಾಕ್ತಿದ್ರು. ಓ ಮೇಕಪ್ ಹಾಕಿಲ್ಲ, ಬಟ್ ನೀನು ಆಂಟನ ಬಿಡಬೇಕು. For the well-being of society, the advancement of learning. ಗೈಸ್, ನಮಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಸ್ನ್ಯಾಕ್ಸ್ ಗೈಸ್. ಇವ್ಳಿಗೇನು ಹೊಟ್ಟೆ ಉರಿನೋ ಗೊತ್ತಿಲ್ಲ ನನಗೆ. People were attended that interview skills. There's a feedback link in 3VBA. Just click and just submit. Please do that for me. ಬಂದೇ ಇರಪ್ಪ ಗೈಸ್. ನಂದು
ಇದೊಂದು ಫ್ರೇಮ್ ನಾನೇನಾಯಿತು ಅಂತ ನಂಬಕ್ಕಾಗ್ತಾಯಿದ್ದೀನಿ ನಾನು ಅಷ್ಟೇ ಮುಗೀತು ನನ್ನ ಡಿಗ್ರಿ ನೋಡಿ ಗ್ಯಾಂಗ್ದು ನಿಂತಿರೋ ಉಂಟಾಕೊಂಡು ಒಂದೇ ವರ್ಷ ಬಂದಿರೋದು ಕಾಲೇಜ್ಗೆ 3 ವರ್ಷದಲ್ಲಿ ಕೌಂಟ್ ಮಾಡಿದ್ರೆ ಇನ್ಫ್ಲುಯೆನ್ಸರ್ ಆಗ್ತಾ ಇದೆ मंजिल की फिक्र थी जिंदगी जीने की उम्र थी दोस्ती और दोस्तों से उधार के दिन थे वो दिन भी क्या दिन थे वो दिन भी क्या दिन थे Creativity is not there for this time, no? ಎಂತ ಮರ್ಯಾದು What are you ready? Kumar. ನಿನ್ನ ಹೆಸರು ಬರಿ ಅಂತ ಕೊಟ್ಲ ನಾನು No, right there. ನನಗೆ ನಿನ್ನ ಹೆಸರು ಗೊತ್ತಿಲ್ವಾ ಬಾರಿ ನೆರಳು ಹೋಗೋಣ ಕೆಂಪಗಾಗೋಗಳಂತ ನಾನು ವ್ಲಾಗ್ ಮಾಡ್ಕೊಂಡು ಬಂದಿದ್ದೀನಿ ಗೊತ್ತಾ ಗೇಟ್ವರೆಗೂ ಬಂದಿದ್ದೀನಿ ಇವಾಗ ಇವಳಿಗೋಸ್ಕರ ವ್ಲಾಗ್ ಬಿಟ್ಟು ಇವರು ಬರ್ಬೋದು ಗಾಯ್ಸ್ ಇವ್ರು ಬರ್ತಾ ಇಲ್ಲ ಇದು ಒಂದು ಆಲ್ರೆಡಿ ಇದೊಂದಿದೆ ಬ್ರೋ ಸ್ಪ್ರೆಡ್ ಲವ್ ಅಂತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಲ್ಲ ವೆಲ್ಕಮ್ ಬ್ಯಾಕ್ ಟು ನನ್ನ ಬ್ಲಾಗ್ ಗೈಸ್ ಬ್ಲಾಗ್ ಮಾಡೋಕ್ಕೆ ಬರ್ತಾ ಇಲ್ಲ ಎಷ್ಟು ಕೈ ಒರೆಸ್ಕೊಂಡ್ಬಿಟ್ಟೆ ಗೈಸ್ ಹೇಳ್ತೀನಿ ಆಗಿಲ್ಲ ಕಣೋ ಗೈಸ್ ಇವೊಂದು ಪಾಪ ರೋಹಿತ್ ಸರ್ ಒಪ್ಪಂತಾನೆ ಇಲ್ಲ ಇವನು ಮುಗಿಸ್ಕೊಂಡ್ಬಿಟ್ಟ ಜೋಶ್ ನೋಡಿ ಇವೊಂದು 4ನೇ ಸಲಿನ ಎಸ್ಸಲ್ಲಿ ಕಳಿಸಿರೋದು ಇವನು ವಾಪಸ್ಸು ಕಳಿಸಿರ್ತಾರೆ ಗೈಸ್ ನಾವು 4-5 ಸಲ ವಾಪಸ್ಸು ನೀವು 3 ಸಲ ನಂದಿನ್ನೂ ಗೊತ್ತೇ ಇಲ್ಲ ಇವಾಗ ಪ್ರಿಂಟ್ ಕಳಿಸಿದ್ದೀನಿ ನನ್ನ ಜೊತೆ ಸುತ್ತಿಸ್ತಾರೆ ನನ್ನ ಸಲ ಗೊತ್ತಿಲ್ಲ ಎಷ್ಟು ಎಸ್ಸಲ್ಲಿ ಸುತ್ತಿಸ್ತಾರೆ ನನಗೆ ಗೊತ್ತಿಲ್ಲ ನಾನು ಪಕ್ಕ ಸುತ್ತಿರಲ್ಲ ಹಣೆ ಬರ ನೋಡ್ಕೊಳ್ಳೋಣ ದೇವರಿಗೆ ಸಾಂಗ್ ಹಾಕಿದ್ದಾರೆ ಗೈಸ್ ಸಾಂಗ್ ಗಾಡ್ ಚೆನ್ನಾಗಿದೆ ಸಾಂಗ್ 3 ಗಂಟೆಗೆ ಬಿಡೋದು ಕಾಲೇಜು ನಮ್ಮ ಮನೆಗೆ ಹೋಗೋಕ್ಕೆ ಇಷ್ಟ ಇಲ್ಲ ಎಲ್ಲ ಇಲ್ಲೇ ಕೂತಿದ್ದೀವಿ ನೋಡಿ ಎಲ್ಲ ಇಲ್ಲೇ ಕೂತಿದ್ದೀವಿ ಯಾಕೆ ಮನೆಗೆ ಹೋಗ್ತಿಲ್ಲ ನೆಕ್ಸ್ಟ್ ಫೀಲಿಂಗು ಲಾಸ್ಟ್ ನಾವು ಇದೇ ಲಾಸ್ಟು ಕೂರಕ್ಕಾಗಲ್ಲ ಲಾಸ್ಟ್ ಫೀಲಿಂಗ್ ಮಾತಾಡ್ತಾ ಇರೋದಕ್ಕೆ ಎಕ್ಸಾಮ್ ಟೈಮಲ್ಲಿ ಇದೇ ಕ್ಲಾಸಲ್ಲಿ ಕೂರಲ್ಲ ಎಲ್ಲೋ ದೂರ ಇರ್ತೀವಿ ಪಕ್ಕ ಕೂರಲ್ಲ ನಾವು ಎಷ್ಟು ಮಾತಾಡ್ತೀವಿ ಅದಕ್ಕೆ ಆಟಾಡಿ ಇವತ್ತು 3 ಇಯರ್ಸ್ ಗೈಸ್ 3 ವರ್ಷ ಜೊತೆಲಿದ್ದು ಹಿಂಗೆ ವೈಟ್ ಮಾಡಿ ಚೆನ್ನಾಗಿದ್ದು ಸಡನ್ನಾಗಿ ಎಲ್ಲ ದೂರ ಹೋಗ್ತಾರಂದ್ರೆ ಬೇಜಾರಾಗುತ್ತೆ ನಾಳೆ ಪಕ್ಕ ಹೇಳ್ತಾರೆ ಗೈಸ್ ಪಾರ್ಕ್ ಆಡ್ತಿಲ್ಲ ನನಗೆ ಇವ್ರು ಯಾರು ಅಂತ ಗೊತ್ತಿರಲಿಲ್ಲ ಅಂತ ಕೇಳಿದೆ ನನ್ನ ಜೆಂಡರ್ ಚೇಂಜ್ ಮಾಡಬೇಕು ಕಾಲೇಜ್ಗೆ ನೋಡಿ ಗೇಟ್ಗೆ ಎಂಟರ್ ಆಗಿದೆ ಹಿಂಗೆ ಇದೇ ಗೇಟಿಂದ ಎಕ್ಸಿಟ್ ಆಗ್ತಿದ್ದೀವಿ ಈ ಗೇಟಿಂದ ಎಕ್ಸಿಟ್ ಆಗ್ತಿದ್ದೀವಿ
ಯಾವ ಥರ ಇದು ಲಾಸ್ಟ್ ಡೇ ನಮ್ಮದು ಕ್ಲಾಸ್ ಬರೋರಿಗೆ ಮೆಮೊರಿ ಹಿಟ್ ಆಗ್ತಿದೆ ಗೈಸ್. ನಾವು ಬಂದು ಮೀಟ್ ಆಗಿದ್ದು ಅಲ್ವಾ, ಎಲ್ಲ ಓವರ್ ಆಲ್ ಐ ಮಿಸ್ ಎಲ್ಲರೂ. ನೆಕ್ಸ್ಟ್ ನನ್ನ ಎಕ್ಸಾಮ್ಸ್ ವ್ಲಾಗ್ ಬರುತ್ತೆ. ಅದು ಸ್ಟೋರೇಜ್ ಫುಲ್ ಆಗುತ್ತೆ ಅಷ್ಟೇ. ಸ್ಟೋರೇಜ್ ಇಲ್ಲ ಗೈಸ್, ಎಷ್ಟು ವಿಡಿಯೋಸ್ ಡಿಲೀಟ್ ಆಗ್ತಿದೆ ಸ್ಟೋರೇಜ್. ಏನಾಗ್ತದೆ ಓನ್ಲಿ 1 GB. ಗೈಸ್ ಫೋಟೋಸ್ ಚೆನ್ನಾಗಿದೆ. ಸಿ ಮೈನಸ್ ಗುಡ್ ಜೋಕರ್ ಥರ ಇದೆ. ಓಕೆ ಪುಣ್ಯದ್ರಲ್ಲಿ ಏನಾದರೂ ಒಂದು ಎಡವಟ್ಟು ಇರುತ್ತೆ. ಹಂಗೆ ಇವತ್ತು ಪ್ರಿಂಟ್ ಇದೆ. ನಂದು ಇವಳದು ಲೈಫು ಒಂದೇ ಥರ. ಅದಕ್ಕೆ ಅವಳು ನನಗೆ ಸ್ಟ್ರಗಲ್ ಏನಂತ ಹಾಕಿರೋದು ನನಗೆ ಸ್ಟ್ರಗಲ್ ಪಾರ್ಟ್ನರ್ ಅಂತ ಟೈಟಲ್ ಕೊಟ್ಟವಳೆ. ಅಂತಾರಲ್ಲ, ಇದೇ ಇರಬೇಕು ಗೈಸ್. ಸೇರಿ ನನಗೂ ಕೈ ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಇವತ್ತಿನ ವ್ಲಾಗ್ ನಂದು ಕಂಪ್ಲೀಟ್ ಲಾಸ್ಟ್ ವರ್ಕಿಂಗ್ ಡೇ ಆ್ಯಸ್ ಎ ಸ್ಟೂಡೆಂಟ್ ಆಗಿರುತ್ತೆ. ಇದು ನಾ ಬಿಟ್ಬಿಡ್ತೀನಿ, ಇವತ್ತು ಆಡ್ತೀನಿ. ಓಕೆ, ಲೆಟ್ ಮಿ ಕಂಟಿನ್ಯೂ. ಎಲ್ಲಿದೆ ಗೈಸ್ ಲಾಸ್ಟ್ ವರ್ಕಿಂಗ್ ಡೇ ಅಲ್ವಾ? ಎಸ್ ಆಗಿರುತ್ತೆ. ಎಲ್ಲನೂ ನನಗೆ ಕ್ಯಾಪ್ಚರ್ ಮಾಡಬೇಕಂತ ಅನ್ನಿಸ್ತು. ಸೊ ಮಾಡಿದೆ, ಕಾಸ್ ಈ ಥರ ಡೇ ನನಗೆ ನೆಕ್ಸ್ಟ್ ಯಾವತ್ತೂ ಸಿಗಲ್ಲ. ಸೊ ಕ್ಯಾಪ್ಚರ್ ಮಾಡಿದೆ. ನೆಕ್ಸ್ಟ್ ನಾನು ಅಲ್ಯೂಮ್ನೈ ಆಗಿ ಹೋಗಬೇಕು, ಆರ್ ಎಲ್ಸ್ ಸುಮ್ಮನೆ ಹೋಗಬೇಕು ಗೈಸ್. ಎಕ್ಸಾಮ್ ಬರೆಯೋಕ್ಕೆ ಹೋಗ್ತೀನಿ, ಅದು ಬಿಟ್ಟರೆ ಈ ಥರ ಫುಲ್ ಡೇ 3 ಕೂತ್ಕೊಂಡು ಸ್ಟೂಡೆಂಟಾಗಿ ನಾನು ಹೋಗೋಕ್ಕಾಗಲ್ಲ. ಸೊ ಇದು ಇವತ್ತಿನ ದಿನ ನನಗೆ ಕ್ಯಾಪ್ಚರ್ ಮಾಡಬೇಕನ್ನಿಸ್ತು. ಐ ಡಿಡ್ ನನ್ನ ಮೆಮೊರಿಗೋಸ್ಕರ ಅಷ್ಟೇ, ಬೇರೆ ಏನೂ ಇಲ್ಲ ಗೈಸ್. ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗ್ಗೆ ವೆಯ್ಟ್ ಮಾಡ್ತಾಯಿರಿ. ಅಲ್ಲಿವರೆಗೂ ಬೈ ಬಾಯ್.